ಭೂಮಿ ಸಾಲ ತೊಗೊಳೋದವ ಅದಾನಿ ಅಂಬಾನಿ ಅಂತವ್ರು. ನಾಳೆ ದಿವಾಳಿ ಇದ್ದಂದ್ರೆ ನಿಮ್ಮ ಭೂಮಿಗಳು ಹೋಗುವಂಥದ್ದು. ಇದಕ್ಕೆ ಹಂಚಿದ್ರಲ್ಲೆಲ್ಲ ಪಂಜಾಬ್ ಮತ್ತು ಹರಿಯಾಣ ರೈತರು ಇಂಥ ಭೀಕರ ಇತ್ತದ್ರಲ್ಲಿ. ಇವತ್ತು ದಿವಸ ನಮ್ಮ ಕರ್ನಾಟಕ ಸರ್ಕಾರ ತೆಗಿತಾ ಇಲ್ಲ ಅದನ್ನು. ನೋಡಿರಿ, ಸಿದ್ದರಾಮಯ್ಯ ನಮ್ಮ ಪರ ಅಂತ ತಿಳ್ಕೊಂಡಿವಿ, ರಾಹುಲ್ ಗಾಂಧಿ ನಮ್ಮ ಪರ ಅಂತ ತಿಳ್ಕೊತೀವಿ. ಅವರು ಅಂದ್ರೆ ಇಲ್ಲಿ ಮಿಡಲ್ ಮ್ಯಾನ್ಗೆ ಹೆಲ್ಪ್ ಮಾಡಿಸ್ರೆ ಇವರೆಲ್ಲ ಗುದ್ದಾಡ್ತಾರೆ. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡ್ತಾರೆ ಕಾರ್ಪೊರೇಟ್ಗಳು ಮತ್ತು ಇವರೆಲ್ಲ. ಪಾಪ ರೈತ ಹಿಡಿದು ಕೊಡು ಪಾರ್ಟಿ ಫಂಡ್, ಅದಕ್ಕೆ ಪಾರ್ಟಿ ಕೂಡಿಲ್ಲ ಪರಿಸ್ಥಿತಿ. ಇನ್ನೊಬ್ಬ ಉಣಿಸಿ ಎಲ್ಲ ಕುಲ್ಲಾಗಿದ್ದಾನೆ ರೈತ. ಇದ್ರ ಬಗ್ಗೆ ನಾವು ಚಿಂತೆ ಮಾಡ್ಬೇಕಾಗಿದ್ರಿ, ಯೋಚನೆ ಮಾಡ್ಬೇಕಾಯ್ತು. ದಿನಾಚರಣೆ ಆಚರಿಸಿ ಜೈ ಅಂದ ಒಂದೇನು ಶಾಲು ಹಾಕಿ ಮ್ಯಾಲೆ ಒಂದು ಟಪಿಗೆ ಹಾಕಿ ಕಳಿಸಿರಲ್ಲ, ಮೈಸೂರು ಟೊಪ್ಪಿ ಹಾಕಿ ನಡಿಬೋ ಮಗನ ಅಂತೇಳಿ ಸನ್ಮಾನ ಮಾಡ್ರಿ ಬೇಡ ಅಂತಲ್ಲ. ಆದ್ರೆ ಅದರಿಂದ ದುರುದ್ದೇಶಗಳು ಸಹಿತ ಇಲ್ಲಿದ್ದಾವೆ. ಇದನ್ನು ತಿಳ್ಕೊಬೇಕಾಗಿತ್ತು ರೈತರಿಗೆ ಮಾತು ಹೇಳ್ತಾ ಇದ್ದೀನಿ. ರೈತರು ನೀವು ಎಚ್ಚರಾಗ್ರಿ, ನಿಮ್ಮ ಪ್ರತಿನಿಧಿಯನ್ನು ಆರಿಸಿ ಕಳಿಸ್ರಿ. ನಿಮ್ಮ ಪ್ರತಿನಿಧಿ ನಿಮ್ಮಲ್ಲೇ ಬಡವ ರೈತ ಯಾವ ಇದ್ದಾನೆ, ಒಳ್ಳೆಯ ಮನುಷ್ಯ ಯಾವ ಇದ್ದಾನೆ, ಆರಿಸಿ ಕಳಿಸ್ರಿ. ನಿಮ್ಮ ಶಕ್ತಿ ಐತಿ. ಮಿನಿಮಮ್ 50% ಇದ್ದೀರಿ ನೀವು ವೋಟ್ ಹಾಕುವಂಥವ್ರು. ಅದ್ರ ಜೊತೆ ನಿಮ್ಮ ದಲಿತರನ್ನು, ನಿಮ್ಮ ಹಿಂದುಳಿದವರನ್ನು, ನಿಮ್ಮ ಇಲ್ಲಿ ಆದಿವಾಸಿಗಳನ್ನ, ನಿಮ್ಮ ಮೈನಾರಿಟಿಗಳನ್ನ ತೊಗೊಂಡು ವೋಟ್ ಹಾಕಿರ 70-80% ಆದ ನಿಮ್ಮದು ಸರ್ಕಾರ ಇರುತ್ತೆ. 224 ಎಲ್ಲ ರೈತರು ಇರ್ತೀರಿ, ಅಥವಾ ಹಿಂದುಳಿದವರು ಅಥವಾ ಇವರಲ್ಲಿ ಇರ್ತೀರಿ. ದುಡ್ಡು ಇಸ್ಕೋಬೇಡ್ರಿ, ಆರಿಸ್ರಿ, ನಿಮ್ಮ ಬದುಕು ಮಾಡ್ಕೊಳ್ರಿ, ಮಾರ್ಕೆಟ್ ಮಾಡ್ಕೊಳ್ರಿ. ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಮಾಡ್ಕೊಳ್ರಿ. ಗೋಡೌನ್ ಮಾಡಿ ನೀಡ್ರಿ, ಟೈಮ್ ಬಂದಾಗ ಮಾರ್ರಿ. ಒಂದಷ್ಟು ನೀವು ಡಿಸೈಡ್ ಮಾಡಿರಿ. ನಿಮ್ಮ ಮಾಲಿಗೆ ನೀವು ಏನಪ್ಪ ಮಾಲಕರಾಗ್ರಿ. ಇದನ್ನು MS ಸ್ವಾಮಿನಾಥನ್ ಹೇಳ್ತಾರೆ. C2+2 ಅಂತಂತ ಹೇಳ್ತಾರೆ. ಖರ್ಚೆಲ್ಲ ತೆಗೆದ ಮಾಡಿ ನೀವು 50% ₹100 ಖರ್ಚು ಮಾಡಿದಿರಿ, 150ಕ್ಕೆ ಮಾರ್ರಿ ಅದನ್ನು. ಅದು ನೀವು ₹100 ಖರ್ಚು ಮಾಡಿ 50-60 ರೂಪಾಯಿಗೆ ಮಾರಿದ್ರೆ ಲಾಭ ಏನೈತಿ? ಹಾಲೆಲ್ಲವೂ ಹಂಗೈತೆ ಎಲ್ಲ ತೊಗೊಳ್ರಿ. ಇವತ್ತು ಹಾಲಿನ ಒಂದು ಲೀಟ್ರ್ ಎಷ್ಟು ಖರ್ಚು ಬರುತ್ತೆ ಲೆಕ್ಕ ಹಾಕಿದ್ರೆ